ಮಾಜಿ ಪ್ರಧಾನಿಯ ಮೊಮ್ಮಗ ಕೇಂದ್ರ ಮಂತ್ರಿಯ ಅಣ್ಣನ ಮಗ ಶಿಕ್ಷೆ ಗುರಿಯಾಗಿರೋದು ನಮ್ಮ ದೇಶದ ನ್ಯಾಯಾಂಗ ಸ್ವಾಯತ್ತತೆಗೊಂದು ಉದಾಹರಣೆಯಾಗಿದೆಯಾ? ಮುಚ್ಚಿಯೇ ಹೋಗಬಹುದು ಅಂತ ಅನೇಕರು ಅಂದ್ಕೊಂಡಿದ್ದಂತಹ ಪ್ರಕರಣವನ್ನ ಭೇದಿಸೋದಕ್ಕೆ ವಿಧಿವಿಜ್ಞಾನ ಮತ್ತೆ ಅಂತಾರಾಷ್ಟ್ರೀಯ ತನಿಖಾ ತಂತ್ರಗಳು ನೆರವಾಗಿದ್ದು ಹೇಗೆ? ದೇಶದಲ್ಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ವಿಷಯದಲ್ಲಿ ಪ್ರಜ್ವಲ್ ರೇವಣ್ಣ ತೀರ್ಪು ಒಂದು ಮಹತ್ವದ ತಿರುವಾಗತ್ತಾ? ರಾಜಕೀಯ ಒತ್ತಡಗಳ ಹೊರತಾಗಿನೂ ಎಸ್ಐಟಿ ದೃಢವಾಗಿ ನಿಂತು ಸಂತ್ರಸ್ತೆಗೆ ನ್ಯಾಯ ಒದಗಿಸಿದ ಹೇಗೆ? ಈ ಮಹತ್ವದ ತೀರ್ಪು ಇತರ ಸಂತ್ರಸ್ತೆಯರು ಮುಂದೆ ಬಂದು ದೂರು ಕೊಡೋದಕ್ಕೆ ಧೈರ್ಯವನ್ನ ನೀಡಬಲ್ಲದ? ಸರ್ಕಾರ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ರೆ ಎಂಥ ಪ್ರಭಾವಿ ಅಪರಾಧಿಗಳನ್ನು ಕೂಡ ಶಿಕ್ಷಿಸಬಹುದು ಅನ್ನೋದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸಾಬೀತಾಗಿದೆಯಾ? ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಹಗರಣದ ತೀರ್ಪು ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣ ಆಗಿರುವಾಗ ಈ ಮಹತ್ವದ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಕಾರಾಗೃಹದ ಶಿಕ್ಷೆ ಆಗಿದೆ. ಈಗ ಆರೋಪಿಗಳು ಅತ್ಯಂತ ಪ್ರಭಾವಿ ಕುಟುಂಬಗಳಿಗೆ ಸೇರಿದವರಾಗಿದ್ದಾಗ ಅಂಥವರಿಂದ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗೋದಿಲ್ಲ ಅಂತಾನೆ ಸಾಮಾನ್ಯವಾಗಿ ಭಾವಿಸಲಾಗುತ್ತೆ. ಮತ್ತೆ ಅಂಥದೇ ಸ್ಥಿತಿ ಕೂಡ ನಮ್ಮ ದೇಶದಲ್ಲಿದೆ. ಹಾಗಿರುವಾಗ ಮಾಜಿ ಸಂಸದನಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಕಾರಾಗೃಹದ ಶಿಕ್ಷೆ ಆಗಿರೋದು ಸಣ್ಣ ಸಂಗತಿ ಅಲ್ಲ. ಆತನ ವಿರುದ್ಧ ದಾಖಲಾಗಿರುವಂತಹ 4 ಕೇಸ್ಗಳಲ್ಲಿ ಒಂದರಲ್ಲಿ ಅತ್ಯಾಚಾರ ಮತ್ತದರ ವಿಡಿಯೋ ಮಾಡಿಕೊಂಡಿದ್ದಕ್ಕಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಇದು ನ್ಯಾಯಾಂಗದ ದೊಡ್ಡ ಜಯ, ದೇಶದ ಕಾನೂನು ಜಾರಿ ಸಂಸ್ಥೆಗಳ ಬಹಳ ದೊಡ್ಡ ಜಯ. ತನಿಖೆಗೆ ನಿಂತು ಕೊನೆಯವರೆಗೂ ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಂತಹ ಒಂದು ಬದ್ಧತೆಯನ್ನು ಮೆರೆದಂತಹ ಅಧಿಕಾರಿಗಳ ಪಾಲಿನ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಆತನಿಂದ ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗಿ ನರಕ ಅನುಭವಿಸಿದವ್ರ ಪಾಲಿಗೆ ಒಂದು ಭರವಸೆಯಾಗಿ ಒದಗಿರುವಂತಹ ಒಂದು ಮಹತ್ವದ ಘಟನೆ ಇದು. ಈ ಇಡೀ ಪ್ರಕರಣವನ್ನ ಪೊಲೀಸರು ನಿಭಾಯಿಸಿದ್ದು ಹೇಗೆ ಅನ್ನುವಂಥ ಒಂದು ಕುತೂಹಲ ಎಲ್ಲರಲ್ಲೂ ಸಹಜವಾಗಿಯೇ ಮೂಡುತ್ತೆ. ಪೊಲೀಸರ ಎದುರು ಅತ್ಯಾಚಾರ ಕೃತ್ಯದ ಸಾವಿರಾರು ವಿಡಿಯೋಗಳು, ಫೋಟೋಗಳಿದ್ವು. ಮತ್ತೆ ಅವೆಲ್ಲವೂ ಕೂಡ ಬಹಳ ದೊಡ್ಡ ಸವಾಲಾಗಿದ್ವು. ಯಾಕಂದ್ರೆ ಅದರಲ್ಲಿ ಆತನ ಮುಖಾನೇ ಕಂಡಿರಲಿಲ್ಲ. ಪ್ರಕರಣ ಭೇದಿಸುವಲ್ಲಿ ಇದ್ದಂತಹ ಒಂದು ದೊಡ್ಡ ಅಡಚಣೆ ಇದಾಗಿತ್ತು. ಯಾವುದೇ ವಿಡಿಯೋಗಳು ಕೂಡ ಪ್ರಜ್ವಲ್ ಮುಖವನ್ನ ತೋರಿಸ್ತಾ ಇರಲಿಲ್ಲ. ನ್ಯಾಯಾಲಯ ಮತ್ತೆ ತನಿಖಾಧಿಕಾರಿಗಳ ಬಳಿ ಇದ್ದದ್ದು ಸಂತ್ರಸ್ತೆಯರ ಚಿತ್ರಗಳು ಮತ್ತೆ ಅಪರಾಧಿಯ ದೇಹದ ಭಾಗಗಳು. ವಿಡಿಯೋಗಳಲ್ಲಿ ಆತನ ಕೈಗಳು, ಗುಪ್ತಾಂಗ, ಮಚ್ಚೆ ಹಾಗೆ ಗಾಯದ ಗುರುತು ಇಂಥವು ಮಾತ್ರನೇ ಕಾಣಿಸ್ತಾ ಇದ್ವು. ಅವುಗಳನ್ನೇ ಇಟ್ಕೊಂಡು ಅದು ಅತ್ಯಂತ ಪ್ರಭಾವಿ ರಾಜಕೀಯ ಕುಟುಂಬಕ್ಕೆ ಸೇರಿದವನನ್ನ ಅಪರಾಧಿ ಅಂತ ಸಾಬೀತುಪಡಿಸೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. 47 ವರ್ಷದ ಮನೆಗೆಲಸದ ಮಹಿಳೆ ದೂರು ಸಲ್ಲಿಸಿದಾಗ ಆಕೆಯ ಆರಂಭಿಕ ಹೇಳಿಕೆಗಳು ಗೊಂದಲಮಯವಾಗಿದ್ವು. 2021ರಲ್ಲಿ ತನ್ನ ಮೇಲೆ 3 ಬಾರಿ ಅತ್ಯಾಚಾರ ನಡೆದಿದೆ ಅಂತ ಒಂದು ಮಹಿಳೆ ಹೇಳಿದ್ಲು. 2 ಬಾರಿ ಗನ್ನಿ ಕಡದ ತೋಟದ ಮನೆಯಲ್ಲಿ ಮತ್ತೆ ಒಮ್ಮೆ ಬೆಂಗಳೂರಿನ ರೇವಣ್ಣ ಕುಟುಂಬದ ಮನೆಯಲ್ಲಿ ಅತ್ಯಾಚಾರ ನಡೆಸಿರುವುದಾಗಿ ಆರೋಪ ಮಾಡಿದ್ರು. ಆಕೆ 3 ವರ್ಷಗಳಿಂದ ಅದನ್ನು ಹೇಳದೇನೆ ಉಳಿದಿದ್ರು. ಏಪ್ರಿಲ್ 2024ರಲ್ಲಿ ಲೈಂಗಿಕ ದೌರ್ಜನ್ಯದ 100 ವಿಡಿಯೋಗಳು ಬಹಿರಂಗಗೊಳ್ಳೋದಕ್ಕೆ ಶುರು ಆದಾಗ ಆಕೆ ಧೈರ್ಯ ಮಾಡಿದ್ರು ಮತ್ತೆ ದೂರು ಕೊಡೋದಕ್ಕೆ ಮುಂದೆ ಬಂದ್ರು. ಪ್ರಕರಣದ ತನಿಖೆಗೆ ಹೆಚ್ಚುವರಿ ಡಿಜಿಪಿ BK ಸಿಂಗ್ ನೇತೃತ್ವದಲ್ಲಿ SIT ರಚನೆ ಆಯಿತು. ಮತ್ತೆ ಅದು ಈ ಪ್ರಕರಣದ ತನಿಖೆಯಲ್ಲಿ ಬಹಳ ದೊಡ್ಡ ಹೆಜ್ಜೆಯನ್ನು ತೆಗೆದುಕೊಳ್ತು. ಅಸಂಪ್ರದಾಯಿಕವಾದ ಮತ್ತೆ ವೈಜ್ಞಾನಿಕ ಮಾರ್ಗಗಳ ಮೂಲಕ ಹೋದದ್ದು ಅದಕ್ಕೆ ಅಷ್ಟೇ ದೊಡ್ಡ ಗೆಲುವನ್ನು ತಂದುಕೊಡ್ತು. ಟರ್ಕಿ ಮತ್ತು ಜಪಾನ್ನಲ್ಲಿ ಇಂತಹ ಪ್ರಕರಣಗಳ ತನಿಖೆಗೆ ಬಳಸಲಾಗುವಂತಹ ತಂತ್ರಗಳನ್ನು ಇಲ್ಲಿ ಅನುಸರಿಸಲಾಯಿತು. ಇದರಲ್ಲಿ ಅಪರಾಧಿಯ ಮುಖ ಕಾಣದೇ ಇದ್ರೂ ಕೂಡ ಆತನ ದೇಹದ ವಿವಿಧ ಭಾಗಗಳದೇ ಚಿತ್ರಗಳನ್ನು ಇಟ್ಕೊಂಡು ಹೋಲಿಸುವ ಮೂಲಕ ಪತ್ತೆ ಮಾಡಲಾಗುತ್ತೆ. ಆ ರೀತಿ ದೇಹದ ಭಾಗಗಳ ಹೊಂದಾಣಿಕೆ ತಂತ್ರಗಳನ್ನು ಯಶಸ್ವಿಯಾಗಿ ಬಳಸಲಾಯಿತು. SIT ಅಧಿಕಾರಿಗಳು ವಿಡಿಯೋಗಳಿಂದ ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಪ್ರಜ್ವಲ್ ದೇಹದ ಛಾಯಾಚಿತ್ರಗಳೊಂದಿಗೆ ಹೋಲಿಸಿದ್ರು. ಇದನ್ನ CRPC ಸೆಕ್ಷನ್ 53A ಮೂಲಕ ನ್ಯಾಯಾಂಗದ ಅನುಮೋದನೆಯೊಂದಿಗೆ ಮಾಡಲಾಯಿತು. ಪ್ರಜ್ವಲ್ ಆರಂಭದಲ್ಲಿ ಈ ಛಾಯಾಚಿತ್ರಗಳನ್ನು ತನ್ನದು ಅಂತ ಒಪ್ಕೊಂಡಿರಲಿಲ್ಲ. ವೈದ್ಯರು ಕೂಡ ಅದನ್ನು ದೃಢಪಡಿಸೋದಕ್ಕೆ ಹಿಂಜರಿದಿದ್ರು. ಆದರೆ ಕೋರ್ಟ್ ಅನುಮತಿಯ ನಂತರ ಹೋಲಿಕೆ ಪ್ರಾರಂಭ ಆಯಿತು. 10 ವಿಶಿಷ್ಟ ಗುರುತುಗಳ ಮೇಲೆ ಗಮನವನ್ನು ಕೊಡಲಾಯಿತು. ಆತನ ಎಡಗೈ ಮಧ್ಯದ ಬೆರಳಿನ ಮೇಲೆ ಮಚ್ಚೆ, ಹಾಗೆ ಎಡಗೈಯಲ್ಲಿನ ಗಾಯದ ಗುರುತು, ಗುಪ್ತಾಂಗದ ಆಕಾರ ಹಾಗೆ ಕಾಲ್ಬೆರಳುಗಳ ಬಾಗಿರುವಿಕೆ ಇವೆಲ್ಲಾನು ವಿಡಿಯೋಗಳಲ್ಲಿನ ದೇಹದ ಭಾಗಗಳೊಂದಿಗೆ ನಿಖರವಾಗಿ ಹೊಂದಿಕೆಯಾಗೋ ದೃಢಪಟ್ಟಿತು. ಚರ್ಮರೋಗ, ಮೂಳೆ ಚಿಕಿತ್ಸೆ ಮತ್ತೆ ಮೂತ್ರಶಾಸ್ತ್ರದ ತಜ್ಞರನ್ನ ಒಳಗೊಂಡಂತಹ ವಿಧಿವಿಜ್ಞಾನ ತಂಡ ಅಂತಿಮವಾಗಿ ಆ ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ದೃಢಪಡಿಸಿತು.
ಇಲ್ಲಿ ಮತ್ತೊಂದು ಅತ್ಯಂತ ನಿರ್ಣಾಯಕ ಪುರಾವೆಯಾಗಿ ಸಿಕ್ಕಿದ್ದು ಅತ್ಯಾಚಾರ ನಡೆದಿದ್ದಂತಹ ತೋಟದ ಮನೆಯಲ್ಲಿನ ಕಪಾಟಿನಲ್ಲಿದ್ದಂತಹ ಸಂತ್ರಸ್ತೆಯ ಪೆಟ್ಟಿಕೋಟ್. ತನಿಖಾಧಿಕಾರಿಗಳು ಅದನ್ನು ವಶಪಡಿಸಿಕೊಂಡಿದ್ರು. 3 ವರ್ಷಗಳ ನಂತರ ಕೂಡ ಅದರ ಮೇಲಿದ್ದಂತಹ ವೀರ್ಯದ ಕುರುಹುಗಳು ಹಾಳಾಗದೆ ಹಾಗೆ ಉಳ್ಕೊಂಡಿದ್ವು. ಅದು ಪ್ರಜ್ವಲ್ನ DNA ಗೆ ಹೊಂದಿಕೆ ಆಗೋದ್ರೊಂದಿಗೆ ದೊಡ್ಡ ಪುರಾವೆ ಒಂದು ಸಿಕ್ಕದಾಗಾಯ್ತು. ತನಿಖಾಧಿಕಾರಿಗಳು ಅಲ್ಲಿಗೆ ನಿಲ್ಲಲಿಲ್ಲ. ಅವರು ವಿಡಿಯೋಗಳಲ್ಲಿನ ದೃಶ್ಯಗಳನ್ನ ಪ್ರಜ್ವಲ್ ತೋಟದ ಮನೆ ಮತ್ತೆ ಬೆಂಗಳೂರಿನ ಮನೆಯ ಒಳಾಂಗಣದೊಂದಿಗೆ ಹೋಲಿಕೆ ಮಾಡಿದ್ರು. ನೆಲದ ಟೈಲ್ಸ್, ಪೀಠೋಪಕರಣಗಳು ಅಥವಾ ಒಂದು ಕಾಲದಲ್ಲಿ ವಸ್ತುಗಳಿದ್ದಂಥ ಗೋಡೆಗಳ ಮೇಲಿನ ಗುರುತುಗಳು ಸಹ ವಿಡಿಯೋಗಳಲ್ಲಿ ಇದ್ದುದರೊಂದಿಗೆ ಸಂಪೂರ್ಣವಾಗಿ ಹೋಲ್ತಾ ಇದ್ವು. ಇದಲ್ಲದೆ ಆ ವಿಡಿಯೋದಲ್ಲಿ ಸಣ್ಣ ಸ್ವರದಲ್ಲಿ ಮಾತಾಡ್ತಾ ಇರುವಂತಹ ಗಂಡಸಿನ ಧ್ವನಿ ಪ್ರಜ್ವಲ್ ಧ್ವನಿ ಮಾದರಿಗೆ ಹೊಂದಿಕೆಯಾಗತ್ತೆ ಅಂತ ಒಂದು ಧ್ವನಿ ವಿಶ್ಲೇಷಣೆಯಿಂದ ಸಾಬೀತುಪಡಿಸಿತು. ಇದು ಪ್ರಾಸಿಕ್ಯೂಷನ್ ಪ್ರಕರಣಕ್ಕೆ ಇನ್ನೂ ಬಲ ನೀಡಿತು. ವಿಧಿ ವಿಜ್ಞಾನ ಸಾಕ್ಷ್ಯಗಳು ನಿರ್ಣಾಯಕವಾಗಿದ್ರು ಸಂತ್ರಸ್ತೆಯರು ಧೈರ್ಯ ತೋರಿಸದೆ ಹೋದ್ರೆ ಪ್ರಕರಣ ನಿಲ್ಲೋದು ಕಷ್ಟ ಆಗತ್ತೆ. ಆದರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಕಡೆಯವರೆಗೂ ಕೂಡ ಕಲ್ಲು ಬಂಡೆಯಂತೆ ನಿಂತರು ಅನ್ನೋದನ್ನ ತನಿಖಾಧಿಕಾರಿಗಳೇ ಹೇಳಿದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಹೊತ್ತಿನಲ್ಲಿ ಅನೇಕ ಸಲ ಅವರಿಗೆ ಅಳು ತಡೆಯೋದಿಕ್ಕಾಗ್ತಾ ಇರಲಿಲ್ಲ. ಆ ವಿಡಿಯೋವನ್ನ ನ್ಯಾಯಾಲಯದಲ್ಲಿ ಪ್ಲೇ ಮಾಡಿದಾಗ ಅವ್ರು ಅಳ್ತಾ ಇದ್ರು. ಆದರೆ ಅವರು ಧೈರ್ಯವನ್ನು ಕಳೆದುಕೊಳ್ಳದೆ ತಮ್ಮ ಹೇಳಿಕೆಗಳಿಗೆ ದೃಢವಾಗಿದ್ರು. ಪ್ರಕರಣದ ತನಿಖೆ ಮುಗಿಯೋವರೆಗೂ ಕೂಡ ಆಕೆ ತೋರಿದಂತಹ ದಿಟ್ಟತನ ಒಂದು ಮಾದರಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಬಲಿಪಶುಗಳನ್ನೇ ದೂಷಿಸಲಾಗುತ್ತೆ, ಸಂತ್ರಸ್ತೆಯರ ಮೇಲೇನೆ ಆರೋಪ ಹೊರಿಸಲಾಗುತ್ತೆ. ಇನ್ನೊಂದು ಕಡೆಗೆ ರಾಜಕೀಯ ಒತ್ತಡ, ಬೆದರಿಕೆ ಇವೆಲ್ಲವೂ ಬಲಿಪಶು ಆದವರನ್ನ ಹರಿದು ತಿಂದು ಹಾಕ್ಬಿಡೋ ಹಾಗಿರುತ್ತವೆ. ಆದರೆ ಇಲ್ಲಿ ಆ ಮಹಿಳೆ ಅತ್ಯಂತ ಧೈರ್ಯವನ್ನು ತೋರಿಸಿದ್ರು. ತೀರ್ಪಿನ ನಂತರ ಮಾತನಾಡಿದ SIT ಮುಖ್ಯಸ್ಥ BK ಸಿಂಗ್ ಅವರು ಇದೆಲ್ಲವನ್ನ ಮುಖ್ಯವಾಗಿ ಪ್ರಸ್ತಾಪಿಸಿದ್ರು. ಸಂತ್ರಸ್ತೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಮಾಜದ ಅತ್ಯಂತ ಕೆಳಸ್ತರದಿಂದ ಬಂದವರು. ಆರೋಪಿ ರಾಜ್ಯದ ಅತ್ಯಂತ ಪ್ರಭಾವಿ ರಾಜಕೀಯ ಕುಟುಂಬಕ್ಕೆ ಸೇರಿದ್ದ. ಹಾಗಿರುವಾಗಲೂ ಕೂಡ ಆ ಸಂತ್ರಸ್ತೆ ನ್ಯಾಯ ಬೇಕು ಅಂತ ವರ್ಷದಿಂದ ಪ್ರಾಸಿಕ್ಯೂಷನ್ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಆಕೆಗೆ ನ್ಯಾಯ ಕೊಡಿಸಿದ್ದೀವಿ ಅನ್ನುವಂಥ ಒಂದು ತೃಪ್ತಿ ನಮಗಿದೆ ಅಂತ ಹೇಳಿದ್ದಾರೆ. ತನಿಖಾಧಿಕಾರಿ ಶೋಭಾ ಎನ್ ಮತ್ತೆ ಮೇಲ್ವಿಚಾರಣೆ ಅಧಿಕಾರಿ ಸುಮನ್ ಡಿ ಪೆನ್ನೇಕರ್ ಸೇರಿದಂತೆ ಹೆಚ್ಚಾಗಿ ಮಹಿಳಾ ಅಧಿಕಾರಿಗಳೇ ಆ ಒಂದು SITಯಲ್ಲಿ ಇದ್ರು. ಈ ಪ್ರಕರಣದಲ್ಲಿ ಮಹಿಳಾ ಅಧಿಕಾರಿಗಳಾದ ಸೀಮಾ ಲಾಟ್ಕರ್, ಸುಮನ್ ಡಿ ಪನ್ನೇಕರ್ ಹಾಗೆ ಬೆಂಗಳೂರು ಪೂರ್ವ ವಿಭಾಗದ ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಎನ್ ಶೋಭಾ ಅವರು ಸಾಕಷ್ಟು ಪರಿಶ್ರಮವನ್ನು ವಹಿಸಿ ತನಿಖೆಯನ್ನ ನಡೆಸಿದ್ರು ಅಂತ BK ಸಿಂಗ್ ಅವರು ಹೇಳಿದ್ದಾರೆ. ಸುಮಾರು 100 ಮಹಿಳೆಯರಿರುವಂತಹ 2900 ಕ್ಲಿಪ್ಗಳನ್ನ ಹೇಗೆ ಸೋರಿಕೆ ಮಾಡಲಾಯಿತು ಅನ್ನೋದ್ರ ಕುರಿತು ಶೀಘ್ರದಲ್ಲೇನೆ ಆರೋಪ ಪಟ್ಟಿ ಸಲ್ಲಿಸಲಾಗುವುದು ಅಂತ ಕೂಡ ಅವರು ಹೇಳಿದ್ದಾರೆ. ಇದಲ್ಲದೆ ಇನ್ನುಳಿದ ಸಂತ್ರಸ್ತೆಯರು ಧೈರ್ಯ ಮಾಡಿ ಮುಂದೆ ಬಂದರೆ ಹೆಚ್ಚಿನ ಪ್ರಕರಣಗಳನ್ನು ದಾಖಲಿಸ್ತೀವಿ ಅಂತ ಕೂಡ ಸಿಂಗ್ ಹೇಳಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಈ ತೀರ್ಪು ಬಹಳ ಮಹತ್ವದ್ದಾಗಿದೆ. ಮಾಜಿ ಪ್ರಧಾನಿಯ ಮೊಮ್ಮಗ, ಕೇಂದ್ರ ಮಂತ್ರಿಯ ಅಣ್ಣನ ಮಗ, ಮಾಜಿ ಸಂಸದನ ವಿರುದ್ಧದ ಈ ತೀರ್ಪು ಸಣ್ಣ ಸಂಗತಿ ಅಂತೂ ಖಂಡಿತ ಅಲ್ಲ. ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯೊಳಗೆ ಹಲವಾರು ನ್ಯೂನತೆಗಳು ಇದ್ದೇ ಇವೆ. ಪ್ರಕರಣವನ್ನು ಅನಗತ್ಯವಾಗಿ ವರ್ಷಗಟ್ಟಲೆ ಎಳೆಯಲಾಗುತ್ತೆ. ನ್ಯಾಯಕ್ಕಾಗಿ ಕಾಯೋದ್ರಲ್ಲೇನೆ ಇಂತಹ ಪ್ರಕರಣಗಳಲ್ಲಿ ಸಂತ್ರಸ್ತೆಯರು ಹೈರಾಣಾಗಿ ಹೋಗ್ಬಿಡ್ತಾರೆ, ಹತಾಶೆಗೊಳಗಾಗೋದು ಕೂಡ ನಡೆಯುತ್ತೆ. ಅಷ್ಟಾದ ಮೇಲೂ ಬಹಳ ಸಲ ಆರೋಪಿಗೆ ಶಿಕ್ಷೆನೇ ಆಗೋದಿಲ್ಲ. ಅಪರೂಪಕ್ಕಾದರೂ ಕೂಡ ನೆಪಕ್ಕೆ ಅನ್ನೋ ಹಾಗೆ ಒಂದು ಶಿಕ್ಷೆನ ಕೊಡಲಾಗುತ್ತೆ. ಕಳಪೆ ಶಿಕ್ಷೆ ನೀಡಿ ಕೈ ತೊಳೆದುಕೊಳ್ಳಲಾಗುತ್ತೆ. ರಾಜಕೀಯ ಒತ್ತಡಗಳಂತೂ ದುರ್ಬಲರನ್ನು ದಮನಿಸಿ ಬಿಡುತ್ತವೆ. ಅಲ್ಲದೆ ನ್ಯಾಯ ವ್ಯವಸ್ಥೆ ಬಡವರಿಗಿಂತ ಶ್ರೀಮಂತರಿಗೆ ಹಾಗೆ ಪ್ರಭಾವಿಗಳಿಗೆ ವೇಗವಾಗಿ ಕೆಲಸ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಸನ್ನಿವೇಶದಲ್ಲಿ ಆರೋಪಿಗೆ ಜಾಮೀನು ಕೊಡದೆ ಕೇವಲ 16 ತಿಂಗಳಲ್ಲಿ ನೀಡಲಾದಂಥ ಈ ತೀರ್ಪು ಒಂದು ಅಪರೂಪದ ಉದಾಹರಣೆಯಾಗಿದೆ. ನ್ಯಾಯ ವ್ಯವಸ್ಥೆಯ ಭಾಗ ಆಗಿರುವಂಥ ಎಲ್ಲರೂ ದೃಢತೆಯಿಂದ ನಿಂತರೆ ಎಂಥ ರಾಜಕೀಯ ಬಲಿಷ್ಠರು ಕೂಡ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಈ ಪ್ರಕರಣ ಒಂದು ಸಾಕ್ಷಿ. ತನಿಖಾಧಿಕಾರಿಗಳು ಇಲ್ಲಿ ದೃಢವಾಗಿ ನಿಂತಿದ್ರು. ಹಾಗೆ ಸಂತ್ರಸ್ತೆಗೆ ರಕ್ಷಣೆಯನ್ನು ಕೊಡಲಾಗಿತ್ತು ಮತ್ತು ಆಕೆ ದಿಟ್ಟತನ ಕೂಡ ಇಲ್ಲಿ ಅಷ್ಟೇ ಮಹತ್ವದಾಗಿತ್ತು. ತನಿಖೆಯಲ್ಲಿ ವೈಜ್ಞಾನಿಕ ವಿಧಾನವನ್ನು ಮುಖ್ಯವಾಗಿ ಅವಲಂಬಿಸಲಾಯಿತು ಮತ್ತು ಕೋರ್ಟ್ ಕೂಡ ಆ ವಿಷಯದಲ್ಲಿ ಬಹಳ ಸ್ಪಷ್ಟತೆಯೊಂದಿಗಿತ್ತು. ಯಾವುದೇ ರಾಜಕೀಯ ಪ್ರಭಾವ ಕೂಡ ಇಲ್ಲಿ ಒಳನುಸುರೋದಕ್ಕೆ ಸಾಧ್ಯನೇ ಆಗದೆ ಹೋಯಿತು. ಈ ತೀರ್ಪು ಪ್ರಭಾವಿಗಳಿಗೆ ಒಂದು ಸಂದೇಶವಾಗಿದೆ. ಯಾವುದೇ ಒಂದು ಸ್ಥಾನಮಾನ ಅಥವಾ ಕುಟುಂಬದ ರಾಜಕೀಯ ಹಿನ್ನೆಲೆ ಅಥವಾ ಕುಟುಂಬದ ಹೆಸರನ್ನ ಮುಂದೆ ಮಾಡಿ ಕಾನೂನಿನ ಹಿಡಿತದಿಂದ ನಾವು ಪಾರಾಗ್ಬಿಡಬಹುದು ಅಂತ ಅಂದುಕೊಂಡವರಿಗೆ ಇದೊಂದು ಎಚ್ಚರಿಕೆ ಕೂಡ ಹೌದು. ನ್ಯಾಯ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಇಷ್ಟೇ ದೃಢವಾಗಿದ್ರೆ ಯಾವುದೇ ಸ್ಥಾನಮಾನ ಅಥವಾ ರಾಜಕೀಯ ಪ್ರಭಾವದಂಥ ಯಾವ ಸಂಗತಿಗಳು ಅಪರಾಧಿಗಳನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಪ್ಪಿಸಿಕೊಳ್ಳಬಲ್ಲೆ ಅಂತ ಅಂದುಕೊಂಡಿದ್ದಂಥ ಅಪರಾಧಿಗೆ ಈಗ ಶಿಕ್ಷೆ ಆಗಿದೆ. 4 ಪ್ರಕರಣಗಳಲ್ಲಿ ಇದು ಮೊದಲ ಶಿಕ್ಷೆ. ಇನ್ನುಳಿದ ಸಂತ್ರಸ್ತೆಯರು ಮುಂದೆ ಬಂದರೆ ಆತನ ದುಷ್ಕೃತ್ಯಗಳು ಇನ್ನಷ್ಟು ಬಿಚ್ಚಿಕೊಳ್ಬಹುದು. ಇಲ್ಲಿಯವರೆಗೆ ವಿಡಿಯೋದಲ್ಲಿ ಹಾಗೆ ಫೋಟೋದಲ್ಲಿ ಮುಖ ಕಾಣಿಸ್ಲಿಲ್ಲ ಅಂತಂದ್ರೆ ಅಪರಾಧಿಯನ್ನ ಪತ್ತೆ ಮಾಡೋದು ದೂರದ ಮಾತು ಅನ್ನೋ ಹಾಗೆ ಆಗಿತ್ತು. ಆದರೆ ಈ ಪ್ರಕರಣದಲ್ಲಿ ಅಂಥ ಕೊರತೆಯನ್ನ ಮೀರಿ ಗೆಲ್ಲಲಾಗಿದೆ. ಮುಖ ಕಾಣಿಸದೇ ಇದ್ರೂ ಕೂಡ ಅಪರಾಧಿಯ ಬಗ್ಗೆ ಸತ್ಯ ಬಯಲು ಮಾಡೋದು ಈ ಡಿಜಿಟಲ್ ಯುಗದಲ್ಲಿ ಕಷ್ಟ ಅಲ್ಲ ಅನ್ನೋದಕ್ಕೆ ಈ ಪ್ರಕರಣದಲ್ಲಿ ತನಿಖಾ ವಿಧಾನ ಒಂದು ದೊಡ್ಡ ಮಾದರಿಯನ್ನು ಹಾಕ್ಕೊಟ್ಟಿದೆ. ಈ ತೀರ್ಪಿನಿಂದಾಗಿ ನ್ಯಾಯ ವ್ಯವಸ್ಥೆಯ ಬಗ್ಗೆ ಹುಟ್ಟಿರುವಂಥ ಭರವಸೆ ಅಂತೂ ಬಹಳ ದೊಡ್ಡದು.
ಜನಸಾಮಾನ್ಯರ ಪಾಲಿಗೂ ನ್ಯಾಯ ಸಿಗುತ್ತೆ, ನ್ಯಾಯ ಕೊಡಿಸೋದಕ್ಕೆ ಬದ್ಧರಾಗಿರುವಂಥ ಅಧಿಕಾರಿಗಳಿದ್ದಾರೆ ಮತ್ತು ಅವ್ರ ಬೆನ್ನಿಗೆ ನ್ಯಾಯಾಂಗ ಇದೆ ಅನ್ನೋ ಒಂದು ಭರವಸೆ ಈ ಮೂಲಕ ನಮಗೆಲ್ಲ ಸಿಕ್ಕಿದೆ. ಅದಕ್ಕಾಗಿ ವಿಶೇಷ ತನಿಖಾ ತಂಡದ ಮುಖ್ಯಸ್ಥ BK ಸಿಂಗ್ ಹಾಗೆ ಅದರ ಪ್ರತಿಯೊಬ್ಬ ಅಧಿಕಾರಿ ಹಾಗೆ ಸಿಬ್ಬಂದಿ ಅಭಿನಂದನಾರ್ಹರಾಗಿದ್ದಾರೆ. ಅದರಲ್ಲೂ ಆ ತಂಡದ ಮಹಿಳಾ ಅಧಿಕಾರಿಗಳಿಗೆ ವಿಶೇಷ ಅಭಿನಂದನೆ ಸಲ್ಲುತ್ತೆ. ಹಿರಿಯ IPS ಅಧಿಕಾರಿ BK ಸಿಂಗ್ ಅವರು ಈಗಾಗಲೇ ತಮ್ಮ ದಕ್ಷತೆ ಹಾಗೆ ನಿಷ್ಠಾವಂತ ಸೇವೆಗಾಗಿ ಹೆಸರಾದವರು. ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಹಗರಣದಲ್ಲಿ ಅವ್ರ ನೇತೃತ್ವದಲ್ಲಿ ಇಡೀ ದೇಶನೇ ಮೆಚ್ಕೊಳ್ಳುವಂಥ ಒಂದು ಕೆಲಸ ನಡೆದಿದೆ. ಒಂದು ಲೈಂಗಿಕ ಕಿರುಕುಳ ಹಗರಣವನ್ನ, ಅದರಲ್ಲೂ ಅತ್ಯಂತ ಪ್ರಭಾವಿಯೊಬ್ಬ ಆರೋಪಿಯಾಗಿರುವಂಥ ಹಗರಣವನ್ನ ಹೇಗೆ ತಾರ್ಕಿಕ ಅಂತ್ಯಕ್ಕೆ ತಲುಪಿಸಬೇಕು ಅನ್ನೋದನ್ನ BK ಸಿಂಗ್ ಅವರ ತಂಡ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದೆ. ಈಗ ಇಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಅಭಿನಂದನೆ ಸಲ್ಲಬೇಕಾಗಿದೆ. ವಿಶೇಷ ತನಿಖಾ ತಂಡ ಮಾಡುವವರೆಗೂ ಸರ್ಕಾರ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ ಅನ್ನುವಂಥ ಅನುಮಾನಗಳು ಜನರನ್ನ ಕಾಡ್ತಾ ಇತ್ತು. ಆದರೆ SIT ರಚನೆ ಆದ ಬಳಿಕ ಸಿದ್ದರಾಮಯ್ಯ ಸರ್ಕಾರ ಆ ತಂಡಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿತು. ಇದರ ತನಿಖೆಯಲ್ಲಿ ಯಾವುದೇ ಹಸ್ತಕ್ಷೇಪಕ್ಕೆ ಅವಕಾಶವನ್ನು ಅವ್ರು ನೀಡಲಿಲ್ಲ. ಒಂದು ಸರ್ಕಾರ ಹೇಗೆ ನಿಷ್ಪಕ್ಷವಾಗಿ ನಡ್ಕೊಳ್ಬೇಕಾಗಿತ್ತು ಹಾಗೆ ನಡೆದುಕೊಂಡಿತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ. ನಮಗೆ ಗೊತ್ತಿದೆ, ಈ ದೇಶದಲ್ಲಿ ನ್ಯಾಯಕ್ಕಾಗಿ ಕಾದಿರುವಂಥದ್ದು ಎಷ್ಟೋ ಅಮಾಯಕರಿದ್ದಾರೆ. ಅದು ಎಷ್ಟೋ ಅಮಾಯಕರು ಮಾಡದೇ ಇರುವಂಥ ತಪ್ಪಿಗಾಗಿ ಜೈಲಿನಲ್ಲಿ ವರ್ಷಗಳಿಂದ ಕೊಳಿತಾ ಇರುವಂಥ ಒಂದು ಕಟು ವಾಸ್ತವವು ನಮ್ಮ ಕಣ್ಣೆದುರೇ ಇದೆ. ಹಾಗಾಗಿ ಇದೊಂದು ಪ್ರಕರಣದ ಗೆಲುವು ಆ ಕಟು ಸತ್ಯಗಳನ್ನೆಲ್ಲ ಮರೆತು ಬಿಡಬಾರ್ದಲ್ಲ. ಆದರೆ ಅಮಾಯಕರನ್ನ ಬಲಿ ಹಾಕಿ ತಾನು ತಪ್ಪಿಸ್ಕೊಳ್ಬಲ್ಲೆ ಅಂತ ಅಂದುಕೊಳ್ಳುವಂಥ ಪ್ರಭಾವಿಗಳಿಗೂ ಕೂಡ ಶಿಕ್ಷೆ ಕಾದಿದೆ ಅನ್ನೋದನ್ನ ಈ ಒಂದು ತೀರ್ಪು ತೋರಿಸಿದೆ ಅನ್ನೋದಕ್ಕಾಗಿ ಇದು ಮಹತ್ವದ ಸಂಗತಿಯಾಗತ್ತೆ. ಈ ದೇಶದಲ್ಲಿ ನ್ಯಾಯ ಈಗಲೂ ಎಲ್ಲರ ಪಾಲಿಗೂ ಇದೆ ಅನ್ನೋದು ಸಣ್ಣ ವಿಷಯ ಅಲ್ಲ. ಇದು ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.